ನಮಸ್ಕಾರ. ನನ್ನ ಹೆಸರು ಮಂಜುಳಾ ಅಂತ. ಅಧ್ಯಾಪನದ ಬಗ್ಗೆ ಒಂದು ವರ್ಡ್ ಅಲ್ಲಿ ಹೇಳಬೇಕು ಅಂದ್ರೆ ಎನ್ಸೈಕ್ಲೋಪೀಡಿಯಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬರೀ ಯಾವುದೋ ಒಂದು ದೇವರ ಶ್ಲೋಕಗಳನ್ನ ಸ್ತೋತ್ರಗಳನ್ನ ಮಾತ್ರ ನಮ್ಗೆ ಹೇಳ್ಕೊಡೋದಲ್ಲ, ಆಲ್ಮೋಸ್ಟ್ ಎಲ್ಲಾ ದೇವರುಗಳ ಸ್ತೋತ್ರ ಶ್ಲೋಕಗಳನ್ನ ನಮ್ಗೆ ಕಲಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ವಯೋಮಿತಿ ಇರೋಂತ ಭಕ್ತರು ಇರೋದ್ರಿಂದ ಕೆಲವರು ಮಾತೃಭಾಷೆ ಬೇರೆ ಇರುತ್ತೆ, ಅವ್ರಗಳಿಗೆ ಸಂಸ್ಕೃತ್ ನಾಲೆಡ್ಜೇ ಇರಲ್ಲ, ಯಾವುದು ನಾವು ಸಂಸ್ಕೃತ್ ಬ್ಯಾಕ್ ಗ್ರೌಂಡ್ ಇಂದ ಏನು ಕಲ್ತಿರಲ್ಲ. ಅಂತದ್ರಲ್ಲೂ ಅವ್ರುಗಳೆಲ್ಲ ಸಣ್ಣ ಮಕ್ಕಳಿಗೆ ಹೇಳ್ಕೊಡೋ ತರ ತುಂಬಾ ಚೆನ್ನಾಗಿ, ತುಂಬಾ ಡಿಸಿಪ್ಲಿನ್ ಆಗಿ, ತುಂಬಾ ಡೆಡಿಕೇಶನ್ ಇಂದ ನಮ್ಗೆಲ್ಲ ತುಂಬಾ ಪೇಶನ್ಸ್ ಇಂದ ಹೇಳ್ಕೊಡ್ತಾರೆ. ನಾವ್ ಎಷ್ಟೇ ಸಲಿ ತಪ್ಪು ಮಾಡಿದ್ರು ನಮ್ಮ ತಪ್ಪನ ಅಷ್ಟೇ ಪೇಶನ್ಸ್ ಇಂದ ತಿದ್ದುತ್ತಾರೆ. ಒಂದು ಸಲಿನೂ ಯಾರಾಗ್ಲಿ ಇದುವರೆಗೂ ಕೋಪ ಮಾಡ್ಕೊಂಡಿದ್ದಂತೂ ನಾನು ನೋಡಿದ್ದಿಲ್ಲ. ಕೆಲವು ಸಲಿ ಡೌಟ್ಸ್ ಗಳು ಕೇಳಿದಾಗ್ಲೂ ಅಷ್ಟೇ, ನಾವ್ ಎಷ್ಟೇ ಸಲಿ ಡೌಟ್ಸ್ ಕೇಳಿದಾಗ್ಲೂ ಅಷ್ಟೇ ಪೇಶನ್ಸ್ ಇಂದ ಅವರು ಅದನ್ನ ಕ್ಲಿಯರ್ ಮಾಡ್ತಾರೆ. ನಾನು ಸುಮಾರು ಒಂದು 10 ತಿಂಗಳಿಂದ ಈ ಅಧ್ಯಾಪನದಲ್ಲಿ ಕಲಿತಾ ಇದ್ದೀನಿ. ನನ್ನ ಕಸಿನ್ ಸುಧಾ ಅನ್ನೋರ್ ಮುಖಾಂತರ ನನಗೆ ಈ ಅಧ್ಯಾಪನ ಟೀಮ್ ಪರಿಚಯ ಆಯ್ತು. ಆಗ ನಾನು ಹೊಸದಾಗಿ ಮಣಿದ್ವೀಪ ವರ್ಣನೆ ಅನ್ನೋ ಕ್ಲಾಸಿಗೆ ಜಾಯ್ನ್ ಆದೆ. ಸೈಮಲ್ಟೇನಿಯಸ್ಲಿ ಆಲ್ರೆಡಿ ನಾನು ಒಂದು ಪಾರಾಯಣಕ್ಕೆ ಆಫ್ಲೈನ್ ಕ್ಲಾಸಿಗೆ ಹೋಗ್ತಿದ್ದೆ. ಬಟ್ ಅಲ್ಲಿಗೂ ಇಲ್ಲಿಗೂ ನನಗೆ ಡಿಫ್ರೆನ್ಸ್ ಎಷ್ಟು ಇದಾಯ್ತು ಅಂದ್ರೆ, ಅಲ್ಲಿ ನಾವು ಸಣ್ಣ ಸಣ್ಣ ತಪ್ಪು ಮಾಡಿದಾಗ್ಲೂ ಅವರು ನಮ್ಗೆ ತುಂಬಾ ಕೋಪದಿಂದ ತಿದ್ದುತ್ತಿದ್ರು, ಹೇಳ್ಕೊಡ್ತಾ ಇದ್ರು. ಅವಾಗ ನಮ್ಗೆ ಬೇಜಾರು ಆಗೋದು, ಯಾಕಂದ್ರೆ ನಮ್ಗೆ ಯಾರಿಗೂ ಸಂಸ್ಕೃತ್ ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ. ತಪ್ಪು ಮಾಡೋದು ಸಹಜ ಕಲಿಬೇಕಾದ್ರೆ, ಬಟ್ ಅದನ್ನ ಅವರು ಕೋಪ ಮಾಡ್ಕೊಂಡು ತಿದ್ದುತ್ತಿದ್ರಿಂದ ನಮ್ಗೆ ಸ್ವಲ್ಪ ಬೇಸರ ಆಗ್ತಿತ್ತು. ಆದ್ರೆ ಇಲ್ಲಿ ನಾನು ಸೇರಿದ್ಮೇಲೆ ಇವರು ಎಷ್ಟು ಸಲಿ ತಪ್ಪು ಮಾಡಿದ್ರು ಇಷ್ಟು ಪೇಶನ್ಸ್ ಇಂದ ತಿದ್ದುತ್ತಾರಲ್ಲ ಅಂತ ಆ ಒಂದು ಅವ್ರಗಳಲ್ಲಿರೋ ಗುಣನೇ ನನಗೆ ತುಂಬಾನೇ ಅಟ್ರಾಕ್ಟ್ ಮಾಡ್ತು. ಒಂದ್ ಕ್ಲಾಸ್ ಹೋಗಿ ಗ್ರಾಜುಯಲ್ ಆಗಿ ಇವಾಗ ದಿನಕ್ಕೆ 7-8 ಕ್ಲಾಸಸ್ ಅಟೆಂಡ್ ಮಾಡೋ ತರ ಸಂದರ್ಭಗಳು ಮೂಡ್ ಬಂತು. ಪ್ರತಿಯೊಬ್ರು ಟೀಚರ್ಗಳು ಅಷ್ಟೇ ಡೌನ್ ಟು ಅರ್ತ್ ಆಗಿ, ಅಷ್ಟೇ ಪೊಲೈಟ್ ಆಗಿ, ತುಂಬಾ ಹಂಬಲ್ ನೇಚರ್ ಇಂದ ಹೇಳ್ಕೊಡ್ತಾರೆ. ಯಾರೊಬ್ರು ಇದುವರೆಗೂ ತರ ಕೋಪ ಮಾಡ್ಕೊಂಡಿದ್ದಾಗ್ಲಿ ಅಥವಾ ತುಂಬಾ ಪೇಶನ್ಸ್ ಇಂದ ಹೇಳ್ಕೊಡ್ತಾರೆ. ಅದು ತುಂಬಾ ಖುಷಿ ಕೊಡುತ್ತೆ. ಯಾರೊಬ್ರು ಜೋರ್ ಧ್ವನಿನಲ್ಲಿ ಇದುವರೆಗೂ ಮಾತಾಡಿದ್ದೇ ಇಲ್ಲ. ಮತ್ತೆ ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆ ಆಗೋವರೆಗೂ ಒಂದಲ್ಲ ಒಂದು ಕ್ಲಾಸಸ್ ಯಾವ್ದಾದ್ರು ಒಂದು ನಡೀತಾನೆ ಇರತ್ತೆ. ಸೊ ನಮಗೆ ಕಂಫರ್ಟೇಬಲ್ ಟೈಮಲ್ಲಿ ಯಾವ ಸ್ತೋತ್ರ ನಾವು ಕಲಿಬೇಕು ಅಂತ ಇಷ್ಟಪಡ್ತಿದೀವೋ ಅದಕ್ಕೆ ಜಾಯಿನ್ ಆಗ್ಬೋದು. ಒಂದ್ಸಲಿ ಜಾಯಿನ್ ಆಗೋದಲ್ಲ, ಮತ್ತೆ ನಾವು ಒಂದ್ ಕೋರ್ಸ್ ಮುಗೀತು ಅಂದ್ರೆ ಮತ್ತೆ ಅದೇ ಶ್ಲೋಕ ಕಲಿಯಕ್ಕೆ ಮತ್ತೆ ಎಷ್ಟ್ ಸಲಿ ಬೇಕಾದ್ರೂ ಜಾಯಿನ್ ಆಗ್ಬೋದು. ಅವ್ರು ಯಾರು ಏನು ಬೇಜಾರ್ ಮಾಡ್ಕೊಳ್ಳದೆ ಹೇಳ್ಕೊಡ್ತಾರೆ. ಮತ್ತೆ ಇಲ್ಲಿ ಇನ್ನೊಂದೇನಂದ್ರೆ, ಸ್ತೋತ್ರಗಳೆಲ್ಲ ಕಲಿಸಿ ಮುಗಿದ್ಮೇಲೆ ಅಷ್ಟಕ್ಕೆ ಅವರು ಸರಿ ಆಯ್ತು ನಮ್ ಕೆಲಸ ಮುಗೀತು ಅಂತ ಬಿಟ್ಬಿಡಲ್ಲ. ವಾರಕ್ಕೊಂದ್ಸಲಿ ಸತ್ಸಂಗ ಅಂತ ಮಾಡ್ತಾರೆ. ಅದರಿಂದ ನಮ್ಗೆ ತುಂಬಾನೇ ಬೆನಿಫಿಟ್ ಆಗತ್ತೆ. ಯಾಕಂದ್ರೆ ನಾವು ಕಲ್ತಿರೋ ಸ್ತೋತ್ರಗಳನ್ನ ಒಟ್ಟಿಗೆ ಒಂದು ಸ್ಟ್ರೆಚ್ ಅಲ್ಲಿ ಹೇಳ್ಕೋಬೇಕಾದ್ರೆ ನಮ್ಗೆ ಒಂದು ಫ್ಲೋ ಕಂಟಿನ್ಯೂಟಿ ಬರುತ್ತೆ. ಮತ್ತೆ ಮರ್ತ್ ಹೋಗಲ್ಲ ಶ್ಲೋಕಗಳು. ಕಲ್ತ್ಬಿಟ್ಟು ಏನು ಮಾಡದೆ ಸುಮ್ನಿದ್ರೆ ನಾವು ಇಷ್ಟ ಬಂದಾಗ ಹೇಳ್ಕೊತೀವಿ, ಇಲ್ಲಾಂದ್ರೆ ಇಲ್ಲ, ಆ ತರ ಆಗಿ ಡಿಸ್ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಸತ್ಸಂಗ ನಡೆಸೋದ್ರಿಂದ ನಾವು ಟಚ್ ಅಲ್ಲಿ ಇರ್ತೀವಿ ಟೀಚರ್ಸ್ ಜೊತೆ. ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ರಿಲೇಶನ್ಶಿಪ್ ಮೇಂಟೈನ್ ಆಗಿದೆ. ಅವರಿಂದ ಇನ್ನೂ ಹೆಚ್ಚು ಕ್ಲಾಸಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಬೇರೆ ದಿನೇನಾದ್ರೂ ಇದ್ರೆ ಹೇಳ್ಕೊಡಿ, ಹೊಸ ಶ್ಲೋಕಗಳು ಹೇಳ್ಕೊಡಿ ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಿರ್ತೀವಿ. ಅವ್ರ ಜೊತೆ ತುಂಬಾ ಅವಿನಾಭಾವ ಸಂಬಂಧ ನಮ್ಮೆಲ್ರಿಗೂ ಇದೆ. ಯಾಕಪ್ಪ ಮುಗೀತು ಕ್ಲಾಸು, ಇಷ್ಟು ಬೇಗ ಮುಗ್ದೋಯ್ತಲ್ಲ, ಇನ್ನೂ ಒಂದ್ ಸ್ವಲ್ಪ ತಿಂಗಳಿದ್ದಿದ್ರೆ ಚೆನ್ನಾಗಿರೋದಲ್ವಾ, ಇವಾಗ ಅವ್ರನ್ನ ಮಿಸ್ ಮಾಡ್ಕೋತಿದೀವಿ ಅನ್ನೋ ಮಟ್ಟಕ್ಕೆ ನಾವು ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿರ್ತೀವಿ. ಅವರು ಅಷ್ಟೇ, ನಮ್ಗಳ ಜೊತೆ ನಾವು ಯಾರು ಒಬ್ರಿಗೊಬ್ರು ಇದುವರೆಗೂ ಮುಖಗಳೇ ನೋಡಿಲ್ಲ. ಎಲ್ಲ ಬರೀ ಆನ್ಲೈನ್ ಅಲ್ಲಿ ಕಲಿತಿರೋದ್ರಿಂದ ನಮ್ ಗುರುಗಳು ಹೇಗಿದ್ದಾರೆ, ಯಾವ ತರ ಇದಾರೆ ಅನ್ನೋ ನಮ್ಗೆ ಅರಿವೇ ಇರಲ್ಲ. ಆದ್ರೂ ಅವ್ರ ಜೊತೆ ನಮ್ಗೇನೋ ಒಂಥರ ಒಂದು ಬಾಂಡಿಂಗು, ಅಫೆಕ್ಷನ್ ಬೆಳೆದಿರುತ್ತೆ. ತುಂಬಾ ಖುಷಿ ಅನ್ಸುತ್ತೆ ಈ ತರ ರಿಲೇಶನ್ಶಿಪ್. ಒಂಥರ ಡೈರೆಕ್ಟ್ ಆಗಿ ನಾವು ಕಲ್ಯಾಣೋತ್ಸವದಲ್ಲಿ ಎಲ್ರೂ ಭೇಟಿ ಮಾಡಿದಾಗ ಒಂಥರ ಅವತ್ತು ಫುಲ್ ಹಬ್ಬದ ರೀತಿನಲ್ಲೇ ಇತ್ತು. ತುಂಬಾನೇ ಖುಷಿ ಕೊಡ್ತು. ತುಂಬಾ ಚೆನ್ನಾಗ್ ಅನಿಸ್ತು. ಈ ಎಲ್ಲಾ ಟೀಚರ್ಸ್ ಗಳನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದ ರೂಪಾ ಮೇಡಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು.
ನಾನು ಪರ್ಸನಲ್ ಆಗು ಅವ್ರ ಹತ್ರ ಹೇಳಿದ್ದೆ, ಹೇಗೆ ನೀವು ಇವ್ರನ್ನೆಲ್ಲಾರನು ಒಳ್ಳೆ ಸಮುದ್ರದಲ್ಲಿರೋ ಮುತ್ತು ರತ್ನಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದ್ ಕಡೆ ಇಟ್ಟಂಗೆ ಇವ್ರಗಳನ್ನೆಲ್ಲ ಹೇಗೆ ನೀವು ಹುಡುಕಿ ಅಧ್ಯಾಪನದಲ್ಲಿ ಅವ್ರನ್ನ ನಮ್ಗಳಿಗೆ ಪರಿಚಯ ಮಾಡ್ಕೊಟ್ರಿ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಅದೇ ಅಂತಿದ್ದೆ. ತುಂಬಾ ಧನ್ಯವಾದ ಅವರಿಗೆ, ಎಲ್ಲಾ ಟೀಚರ್ಸ್ಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮುಂದೆ ಇನ್ನೂ ನಿಮ್ಗಳಿಂದ ಮತ್ತಷ್ಟು ಪಾಠಗಳನ್ನ ಕಲಿಬೇಕು ಅಂತ ಆಶಿಸ್ತೀನಿ. ಧನ್ಯವಾದ.